ದಾವಣಗೆರೆ ದಕ್ಷಿಣದ ಸ್ವಾಭಿಮಾನದ ಫೈಟ್. ಒಬ್ಬ ತಂದೆ ತನ್ನ ಮಗನಿಗೆ ಆಟದ ಸಾಮಾನವಾಗಿ ಮುಸ್ಲಿಂ ಸಮುದಾಯವನ್ನು ಕೊಂಡುಕೊಂಡು ಆಟವಾಡಿ ಮುರಿದು ಬಿಸಾಡಲು ಹೊರಟಿದೆಯಾ? ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ ಸಂಚಿಕೆ. ಇವತ್ತು ನಾವು ದಾವಣಗೆರೆಯ ಉಪಚುನಾವಣೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಬಿಚ್ಚಿಡಲು ಬಂದಿದ್ದೇವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿಲ್ಲವೆಂದು ಆಕ್ರೋಶಗೊಂಡ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದನ್ನು ನೀವೆಲ್ಲಾ ನೋಡಿದ್ದೀರಿ. ಆದರೆ ಅಲ್ಲಿ ನಡೆದಿದ್ದೇನು? ನನ್ನ ಜೊತೆ ಮುಸ್ಲಿಂ ಸಮುದಾಯವಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದರೂ ನಾನು ಚುನಾವಣೆಯಿಂದ ಹಿಂದೆ ಸರಿಯಲ್ಲ, ನಂಬಿದ ಜನಕ್ಕೆ ದ್ರೋಹ ಮಾಡಲ್ಲ ಎಂದು ಅಖಾಡಕ್ಕೆ ಇಳಿದಿದ್ದ ಪೈಲ್ವಾನ್ ಸಾದಿಕ್ ದಿಢೀರ್ ಬೆಂಗಳೂರಿಗೆ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಜೊತೆ ಡೀಲ್ ಮಾಡಿಕೊಂಡಿದ್ದಾರೆ. ಬಳಿಕ ನಾನು ಸಮರ್ಥ್ ಪರ ಪ್ರಚಾರ ಮಾಡುತ್ತೇನೆ, ಬಿಜೆಪಿಯನ್ನು ಸೋಲಿಸುತ್ತೇನೆ ಎಂಬ ಹೇಳಿಕೆ ನೀಡುವ ಮೂಲಕ ತನ್ನನ್ನು ನಂಬಿದ ಸಮುದಾಯವನ್ನೇ ಮಾರಾಟಕ್ಕಿಟ್ಟಿದ್ದಾರ ಈ ಮೀರ್ ಸಾದಿಕ್. ಒಂದು ಕಡೆ ಈ ಬೆಳವಣಿಗೆಯಾದರೆ ಇನ್ನೊಂದು ಕಡೆ ರೊಚ್ಚಿಗೆದ್ದಿರುವ ಮುಸ್ಲಿಂ ಮತದಾರರು ತಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಶಾಮನೂರು ಕುಟುಂಬ ರಾಜಕೀಯ ಕುತಂತ್ರ ನಡೆಸಿ ತನ್ನ ಮಗನನ್ನು ಹೇಗಾದರೂ ಮಾಡಿ ಗೆಲ್ಲಿಸಲು ಮುಂದಾಗಿದೆ. ಜನರ ಸ್ವಾಭಿಮಾನ, ಇಜ್ಜತ್ ಮತ್ತು ಮರ್ಯಾದೆಗೆ ಕೇವಲ 500 ರೂಪಾಯಿ ಬೆಲೆ ಕಟ್ಟಿ ಮುಸ್ಲಿಂ ಸಮುದಾಯವನ್ನು ತನ್ನ ಮಗನ ಆಟದ ಸಾಮಾನು ಮಾಡಲು ಮಲ್ಲಿಕಾರ್ಜುನ್ ಹೊರಟಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಬ್ಬ ಶ್ರೀಮಂತ ತಂದೆ, ಲಿಂಗಾಯತ ಮುಖಂಡ ತನ್ನ ಮಗನಿಗಾಗಿ ಇಡೀ ಸಮುದಾಯದ ಬೆನ್ನಿಗೆ ಚೂರಿ ಹಾಕಿದ ಮೀರ್ ಸಾದಿಕ್ಗೆ ಕಬಾಬ್ ತಿನ್ನಿಸುತ್ತಾ ಸಂಭ್ರಮಿಸುತ್ತಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ: ಮಲ್ಲಿಕಾರ್ಜುನ್ ಕುಟುಂಬ ಇಡೀ ಮುಸ್ಲಿಂ ಸಮುದಾಯಕ್ಕಿಂತಲೂ ದೊಡ್ಡದಾ? ಮುಸ್ಲಿಮರನ್ನು ದುಡ್ಡಿನಿಂದ ಕೊಂಡುಕೊಳ್ಳುವ ಹಳೆಯ ಚಾಳಿ ಇನ್ನೂ ನಿಂತಿಲ್ಲ. ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿರುವ ನೀವು ಯಾವುದೇ ಆಮಿಷಕ್ಕೆ ಮಣಿಯಬಾರದು. ಟಿಪ್ಪು ವೀರರ ಮಕ್ಕಳು ನೀವು, ಎಂದಿಗೂ ಹೆದರಬಾರದು. ಬಿಜೆಪಿ ಭಯ ತೋರಿಸಿ ಪದೇ ಪದೇ ಮುಸ್ಲಿಮರನ್ನು ಕಾಡುತ್ತಿರುವ ಕಾಂಗ್ರೆಸ್ ಮತ್ತು ಡೀಲ್ ಮಾಡಿಕೊಳ್ಳುವ ಈ ಮೀರ್ ಸಾದಿಕ್ಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. ತಾನೇ ಹುಟ್ಟಿದ ಸಮುದಾಯವನ್ನೇ ಸೇಲ್ ಮಾಡುವ ಡೀಲ್ ಮಾಡಿಕೊಂಡು ಬಂದಿರುವ ಪೈಲ್ವಾನ್ ಬಿಜೆಪಿಗೆ ಸೋಲಿಸಲು ಕಾಂಗ್ರೆಸ್ಗೆ ಬೆಂಬಲ ಎಂದು ಹೇಳಿಕೆ ನೀಡಿರುವುದು ಬಿಜೆಪಿ ಪಕ್ಷಕ್ಕೆ ಬಲ ತುಂಬುವಂತಾಗಿದೆ. ಇವನು ಒಳಗಿನಿಂದ ಬಿಜೆಪಿಗೆ ಡೀಲ್ ಆಗಿದ್ದಾನಾ ಅಥವಾ ಹೊರಗಿನಿಂದ ಕಾಂಗ್ರೆಸ್ಗೆ ಡೀಲ್ ಗೊತ್ತಾಗುತ್ತಿಲ್ಲ. ದಾವಣಗೆರೆಯ ಮುಸ್ಲಿಮರಿಗೆ ಈ ಬಾರಿ ಕುಟುಂಬ ರಾಜಕಾರಣವನ್ನು ಕೊನೆಗೊಳಿಸಿ ದೇಶಕ್ಕೆ ಹೊಸ ಭರವಸೆ ನೀಡುವ ಅವಕಾಶವಿದೆ. ನಿಮ್ಮ ಈ ಧೈರ್ಯಕ್ಕೆ ಇಡೀ ಇಂಡಿಯಾವೇ ಸೆಲ್ಯೂಟ್ ಹೊಡೆಯಲಿದೆ. ಈ ಸ್ವಾರ್ಥ ರಾಜಕೀಯದಿಂದ ದೂರವಿದ್ದು ದಮನಿತರ, ದಲಿತರ ಮತ್ತು ಬಡವರ ಧ್ವನಿಯಾಗಿರುವ ಅಫ್ಸರ್ ಕೊಡ್ಲಿಪೇಟೆ ಅವರೇ ಈ ಹೊತ್ತಿನ ಪರ್ಯಾಯದಾರಿ. 30 ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಆಳಿದ ಕುಟುಂಬ ಈವರೆಗೂ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಮಾಡಿಲ್ಲ, ಒಂದು ಆಟದ ಮೈದಾನವಿಲ್ಲ, ಮೂಲಭೂತ ಸೌಕರ್ಯ ಇಲ್ಲವೆಂದರೆ ಒಮ್ಮೆ ಯೋಚಿಸಿ ನೋಡಿ. ಮುಸಲ್ಮಾನರ ಹೆಚ್ಚು ಜನಸಂಖ್ಯೆ ಇರುವ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಜೀವನ ಕಳೆಯುತ್ತಿದ್ದಾರೆ? ಎಸ್ಡಿಪಿಐಗೆ ಅಭ್ಯರ್ಥಿ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿರುವ ವ್ಯಕ್ತಿ, ದೇಶದ ಮೂಲೆ ಮೂಲೆಗಳಲ್ಲಿ ಇವರ ಬೆಂಬಲಿಗರು, ಹುಟ್ಟು ಹೋರಾಟಗಾರ, ದಮನಿತರ ಧ್ವನಿ, ಬಡವರ ಬಂಧು, ದೀನದಲಿತರ ಆಶಾಕಿರಣ, ಮುಸಲ್ಮಾನರ ಸ್ವಾಭಿಮಾನ, ನಗುಮುಖದ ಸರ್ದಾರ, ರಾಜ್ಯ ರಾಜಕೀಯ ಬಲ್ಲವ, ತನ್ನ ದೇಶದ ನಾಗರಿಕರ ನೋವುಗಳನ್ನು ಅರಿತು ಅದಕ್ಕಾಗಿ ಜೀವನವಿಡೀ ಅದಕ್ಕಾಗಿಯೇ ಮುಡಿಪಾಗಿಟ್ಟು ಪೀಳಿಗೆ ಇಳಿದಿರುವ ಅಫ್ಸರ್ ಒಂದೇ ಪರಿಹಾರ. ಜನವಿರೋಧಿ ನೀತಿಗಳ ವಿರುದ್ಧ ವಿಧಾನಸಭೆಯಲ್ಲಿ ಮಾತನಾಡುವ ಶಕ್ತಿ ಹೊಂದಿರುವ ನಿಮ್ಮ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಂತಿರುವ ಏಕೈಕ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ. ಹೌದು, ಇವತ್ತು ಬಹಿರಂಗವಾಗಿ ಮಾತನಾಡಬೇಕಿದೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರ ಹೋರಾಟಗಳು ಇಡೀ ದೇಶದ ಗಮನ ಸೆಳೆದಿವೆ. ಅವರ ಕ್ರಮ ಸಂಖ್ಯೆ 4 ಮತ್ತು ಅವರ ಚಿಹ್ನೆ ಕುಕ್ಕರ್. ಈ ಬಾರಿ ನಿಮ್ಮ ಅಮೂಲ್ಯವಾದ ಮತ ವೇಸ್ಟ್ ಮಾಡದೆ ನಿಮ್ಮ ಸ್ವಾಭಿಮಾನಕ್ಕಾಗಿ ಕ್ರಯ ಸಂಖ್ಯೆ 4 ಕುಕ್ಕರ್ ಚಿಹ್ನೆಗೆ ನೀಡಿ ಅಫ್ಸರ್ ಕೊಡ್ಲಿಪೇಟೆಗೆ ಜಯಭೇರಿ ಮಾಡಬೇಕಿದೆ. ಸ್ವಾಭಿಮಾನ ಮತ್ತು ಇಜ್ಜತ್ ಕಾಪಾಡಿಕೊಳ್ಳಲು ವಿಧಾನಸಭೆಯಲ್ಲಿ ಘರ್ಜಿಸುವ ಅಫ್ಸರ್ ಕೊಡ್ಲಿಪೇಟೆ ಅವರನ್ನು ಬೆಂಬಲಿಸಿದರೆ ದಾವಣಗೆರೆಯ ಮುಸ್ಲಿಮರ ಈ ನಡೆ ಇಡೀ ದೇಶಕ್ಕೆ ಮಾದರಿಯಾಗಲಿದೆ. ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡೆಯಲು ಇದುವೇ ಸಕಾಲ. ಇದಿಷ್ಟು ಇವತ್ತಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.